ಬಹುಶಃ ಈ ಸಂಜು ವೆಡ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ. ಈ ಮಗು 10 ತಿಂಗಳಾದ್ರೂ ಹುಟ್ಟಲ್ಲ. ಕೆಲವು ಮಕ್ಕಳು ಅರ್ಜೆಂಟ್ ಹುಡ್ತವೆ 7 ತಿಂಗಳಿಗೆ, ಕೆಲವು ಮಕ್ಕಳು 9 ತಿಂಗಳು ದಾಟಿ 10 ತಿಂಗಳಾಗಿ ಹೆರಿಗೆ ಮಾಡಿಸೋ ಹೊತ್ತಿಗೆ ಸುಸ್ತಾಗುತ್ತೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನನಗೊಂದು ನೆನಪಿದೆ, ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾಗಪ್ಪ, ಕಂಗ್ರಾಚುಲೇಷನ್ಸ್. ಸಂಜು ವೆಡ್ಸ್ ಗೀತಾ 1 2 ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿ, ಇದು ಪರವಾಗಿಲ್ಲ 6 ಗಂಟೆಗೆ ಡಿಸೈಡ್ ಮಾಡಿದ್ಯಾ. ಥ್ಯಾಂಕ್ ಯು. ಅಷ್ಟು 12 ವರ್ಷಗಳ ಹಿಂದೆ ರಾತ್ರಿ 2 ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇವತ್ತು ಪರವಾಗಿಲ್ಲ, ಒಂದ್ ದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದೀವಿ. ಸೊ ನಾವು ಕೂಡ ತುಂಬಾ ಮಾಡರ್ನ್ ಆಗಿದ್ದೀವಿ ಸಂಜು ವೆಡ್ಸ್ ಗೀತಾ ವಿಚಾರದಲ್ಲಿ. ಕೋರ್ಟ್ ಮತ್ತೊಂದು ವಿಚಾರನ ಕುಮಾರಣ್ಣ ಅವ್ರು ಹೇಳ್ತಾರೆ. ತುಂಬಾ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನ ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು. ಅದನ್ನ ಈ ಸಂಜು ವೆಡ್ಸ್ ಗೀತಾ 2 ವೇದಿಕೆಯನ್ನು ಬಳಸ್ಕೊತೀವಿ. ಬುಕ್ ಮೈ ಶೋ ಒಂದು ನಾನಾ ರೀತಿಗಳಿದೆ, ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ, ರಿವ್ಯೂಸ್ ಗಳನ್ನ ಲಾಕ್ ಮಾಡಕ್ಕೆ ವಿಷಯಗಳಿದೆ. ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡಿದ್ವಿ ಪಿಕ್ಚರ್, ಹಿಂದಿನ ಪಿಕ್ಚರು. ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ, ಕೆಲವು ರಿವ್ಯೂಗಳು ಬರ್ದವ್ರದ್ದು ಸ್ನೇಹಿತರು ಬರೆದಿರ್ತಾರೆ, ಮೇಲೆ ಬರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನ ಕೆಲವರು ತಂದ್ರು. ಏನಂದ್ರೆ 1000 ಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು, ವಾರಗಟ್ಲೆ ಹೌಸ್ಫುಲ್ ಮಾಡ್ಸಕ್ ನೋಡೋದು, ಮತ್ತೊಂದು ಮಾಡೋದು. ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು, ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು. ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ. ನಾವು ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗೋಣ, ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗ್ಲಿ. ಸುಮಾರು ಸಿನಿಮಾಗಳು ಒಂದು ವಾರ ಆದ್ಮೇಲೆ ಜನರನ್ನು ತಲುಪಿ ಮೇಲಕ್ಕೆ ಎದ್ದಿದ್ದಾವೆ, 100 ದಿನ 200 ದಿನ ದಾಟಿದಾವೆ. ಆ ನಿರ್ಮಾಪಕರಿಗೆ ಹಣ ತಂದ್ಕೊಟ್ಟಿದೆ, ನಿರ್ದೇಶಕರಿಗೆ ಹೆಸರು ತಂದ್ಕೊಟ್ಟಿದೆ, ಕಲಾವಿದರಿಗೆ ತುಂಬಾ ವಿಚಾರಗಳನ್ನು ತಂದ್ಕೊಟ್ಟಿದೆ. ಅದೇನು ಆರ್ಗ್ಯಾನಿಕ್ ಆಗಿ ಆಗ್ಬೇಕು, ಸಹಜವಾಗಿ ಆಗ್ಬೇಕು, ಅದೇ ಆಗ್ಬೇಕು. ಈ ಟಿಕೆಟ್ ಹರಿಸುವ, ಒಂದು ಕೃತಕವಾದಂತ ಪ್ರಚಾರ ಮಾಡುವ, ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನೀವೆಲ್ಲರೂ ಇದಕ್ಕೆ ಬೆಂಬಲಿಸ್ಬೇಕು. ಯಾಕೆಂದ್ರೆ ಈ ತರದ ಒಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದ್ರೆ, ಛಲವಾದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ. ಅವರು ಹೆಸರಲ್ಲೂ ಛಲವಾದಿ, ಕ್ಯಾರೆಕ್ಟರ್ಲ್ಲೂ ಛಲವಾದಿ. ಆಮೇಲೆ ನಾಗಪ್ಪ ಕ್ಯಾರೆಕ್ಟರ್ಲ್ಲೂ ನಾಗದೇವ್ರೆ, ಹೆಸರಲ್ಲೂ ನಾಗದೇವ್ರೆ. ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು, ನಮ್ಮ ಪ್ರೀತಿಯ ಕಿಟ್ಟಪ್ಪ, ಕ್ಯಾರೆಕ್ಟರ್ ಏನು ಕೃಷ್ಣ ಇಲ್ಲ, ರಾಮಚಂದ್ರನೇ, ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಹಂಗಿರ್ತಾರೆ. ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು, ಮಂಡ್ಯ ಕಿಟ್ಟಿಯವರೆಲ್ಲ ಸೇರ್ಕೊಂಡು ಈ ತರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ. ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ, ಬೇರೆ ತಂತ್ರಗಳನ್ನ ಮಾಡಲ್ಲ. ಕೆಲವರು ಮಾಡ್ತಾರೆ. ಇದನ್ನ ಯಾವುದು ಮಾಡೋ ಪರಿಸ್ಥಿತಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು. ಶಿಡ್ಲಘಟ್ಟದ ಕತೆಗೆ ಶಿಡ್ಲಘಟ್ಟದಲ್ಲಿ ಥಿಯೇಟರ್ ಸಿಗಬೇಕು. ನಾಗಶೇಖರ್ ಅವರು ಹುಟ್ಟಿದ ಊರಲ್ಲಿ, ಛಲವಾದಿ ಕುಮಾರ್ ಅವರು ಹುಟ್ಟಿದ ಊರಲ್ಲಿ ಥಿಯೇಟರ್ ಸಿಗಬೇಕು ಅಂದ್ರೆ ಗೋಕುಲ್ ರಾಜ್ ಅವರಿಗೆ, ಅವರು ಸೀನಿಯರ್ ಮೋಸ್ಟ್, ಅವ್ರಿಗೆ ಆಗಿರುವಷ್ಟು ಅನುಭವ ನಮ್ಗಿನ್ನೂ ವಯಸ್ಸಾಗಿಲ್ಲ. ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ. ಈ 2 ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂತ ಒಂದು ಮನಸ್ಥಿತಿ ಇರೋನಿಗೆ ಏನನ್ಸೋದು ಅಂತಂದ್ರೆ, ಈ 2 ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ. ಈಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.